ಎಸ್, ನೆನ್ನೆ ನಾನೊಂದು ಸುದ್ದಿ ಪ್ರೆಸೆಂಟ್ ಮಾಡಿದೆ ನಿಮಗೆ. ಭಾನುವಾರ ಮಧ್ಯರಾತ್ರಿ ಸುಮಾರು 3 ಗಂಟೆ ಸುಮಾರು 4 ಜನರಿದ್ದ ಕದೀಮರು ಬಂದು ಸುಮಾರು 2 ಲಕ್ಷ ಮೌಲ್ಯದ ಕಾಫಿಯನ್ನ ಕಳವು ಮಾಡಿದ್ರು. ಈ ಬಗ್ಗೆ ಸ್ಥಳೀಯ ಕಾಫಿ ಬೆಳೆಗಾರರ ಸಂಘದ ಸಹಕಾರದೊಂದಿಗೆ ಪೊಲೀಸ್ ಠಾಣೆಗೆ ಮಾಲೀಕರು ತೆರಳಿ ದೂರನ್ನ ಕೂಡ ಸಲ್ಲಿಸಿದ್ರು. ಕಾಫಿ ಕಳವು ಹೆಚ್ಚಾಗಿ ಹೋಗ್ಬಿಟ್ಟಿದೆ, ದಯವಿಟ್ಟು ನಮಗೆ ರಕ್ಷಣೆ ಕೊಡಬೇಕು, ಕಾಫಿ ಬೆಳೆಗಾರರ ಸಂಕಷ್ಟವನ್ನ ದಯವಿಟ್ಟು ಪೊಲೀಸರು ಕೇಳಬೇಕು, ಅವನು ಯಾರು ಕಾಫಿ ಕಳ್ಳತನ ಮಾಡಿದ್ದಾರೆ ಅದನ್ನ ಪತ್ತೆ ಹಚ್ಚಿ ನಮಗೆ ನ್ಯಾಯ ಒದಗಿಸಬೇಕು ಅಂತ ಹೇಳಿ ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು. ನಮ್ಮ ವಾಹಿನಿಯಲ್ಲೇ ಮಾತನಾಡಿದ್ರು. ನನಗೆ ಎಷ್ಟು ಬೈಯದ್ ಬಿಡ್ರಿ ಅದಕ್ಕೆ ವಿಪರ್ಯಾಸ ಅಂದ್ರೆ ನಿನ್ನೆ ಯಾರು ನನ್ನ ಕಾಫಿ ತೋಟಕ್ಕೆ ಬಂದು ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ, ಬೆದರಿಸಿದ್ರು, ರಕ್ಷಣೆ ಬೇಕು ಅಂತ ಪೊಲೀಸ್ ಠಾಣೆ ಮೆಟ್ಲೇರಿದ್ರು. ಇವತ್ತು ಬೆಳಗ್ಗೆ ಮುಂಜಾನೆ ಸುಮಾರು 4:30 ಸಮಯದಲ್ಲಿ 3-4 ಜನರಿದ್ದ ಅದೇ ಕದೀಮರ ಗುಂಪು ಮತ್ತೆ ಕಾಫಿ ತೋಟಕ್ಕೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ಜಗನ್ನಾಥ್ ಶೆಟ್ಟಿ ಅಂತಕ್ಕಂಥ ಬೆಳೆಗಾರ ಅವರದೇ ಕಣಕ್ಕೆ ಬಂದಿದ್ದಾರೆ. ಕಾರಲ್ಲಿ ಕೂತಿದ್ರು, ಕಳ್ಳರು ಬಂದ ಗೊತ್ತಾಗಿದೆ, ತಡಿಯಕ್ಕೆ ಅಂತ ಜಗನ್ನಾಥ್ ಶೆಟ್ಟಿ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಗುಂಪು ಬಂದಿತ್ತಲ್ಲ ಕಳ್ತನ ಮಾಡಕ್ಕೆ, ಮಚ್ಚಿನಿಂದ ತಲೆಗೆ ಮಾರಣಾಂತಿಕ ಹಲ್ಲೆ ನಡೆಸಿ ಸುಮಾರು 100 ಕೆಜಿಗಳಷ್ಟು ಕಾಫಿಯನ್ನ ದೋಚಿ ಪರಾರಿಯಾಗಿರ್ತಕ್ಕಂಥ ಘಟನೆ ಬೇಲೂರು ತಾಲೂಕಿನ ಅರೇಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವರದಿಯಾಗಿದೆ. ನೆನ್ನೆ ಕಂಪ್ಲೇಂಟ್ ಕೊಟ್ಟಾಗ್ಲೇ ಪೊಲೀಸರು ಎಚ್ಚೆತ್ಕೊಂಡಿದ್ರೆ ಈ ಘಟನೆ ನಡೀತಾ ಇತ್ತಾ? ನೆನ್ನೆಯಿಂದ ಬಂದು ದೂರು ಕೊಟ್ಟಿದ್ರಲ್ರಿ, ನಾವೇ ಕುತ್ಕೊಂಡು ಇಲ್ಲಿ ಸುದ್ದಿ ಮಾಡಿದ್ವಲ್ರಿ, ಆದ್ರೂ ಕೂಡ ಎಚ್ಚೆತ್ಕೊಳ್ಳಿಲ್ಲ. ಪರಿಣಾಮ ಅದೇ ಕಳ್ಳರ ಗುಂಪು ಅದೇ ದೂರುದಾರರ ಮನೆಗೆ ಬಂದು ಮಚ್ಚಿನಿಂದ ಹಲ್ಲೆ ಮಾಡಿ ಕಾಫಿ ಕತ್ಕೊಂಡು ಹೋಗ್ತಾರೆ. ಇನ್ನು ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಹಮ್ಮದ್ ಸುಜಿತಾ ಅವರು ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಪ್ರಕರಣ ಕುರಿತು ಹೆಚ್ಚಿನ ಮಾಹಿತಿ ಪಡೆದಿದ್ರಂತೆ. ಕಳ್ಳ ಬಂದಲ್ಲಿ ತಲೆ ಒಡೆದು ಹೋಗಿದ್ದಾನೆ, ಹೋಗ್ಬಿಟ್ಟು ನೀವೇನು ಡಿಸ್ಟ್ರಿಕ್ಟ್ ಸರ್ಜನ್ ಏನ್ರಿ ನೀವು ಆಪರೇಷನ್ ಮಾಡಕ್ಕೆ? ಎಲ್ಲ ಆದ್ಮೇಲೆ ಹೋಗಿಬಿಟ್ಟು ಪರಿಶೀಲನೆ ಮಾಡಿದ್ರಂತೆ, ಅಧಿಕಾರಿಗಳಿಂದ ಮಾಹಿತಿ ಪಡೆದ್ರಂತೆ. ಏನ್ ಮಾಡ್ತೀರಿ? ಇನ್ನಾದ್ರೂ ಎಚ್ಚೆತ್ಕೊಳ್ಳಿ. ದಿನನಿತ್ಯ ಅಲ್ಲಿ ಕಳ್ಳತನ ಪ್ರಕರಣಗಳು ನಡೀತಾ ಇದೆ. ಚಿನ್ನದ ಪದಕದ ಹಿಂದೆ ಕಾರ್ಗತ್ತಲು ಅನ್ನೋ ರೀತಿಯಲ್ಲಿ ಸರ್ಕಾರ ಚಿನ್ನದ ಪದಕ ಕೊಡ್ತು ಅಂತ ಪದಕ ಹಾಕೊಂಡು ಓಡಾಡಬೇಡಿ ದಯವಿಟ್ಟು. ಮೇಡಮ್, ನಮಗೆ ನಿಜವಾಗಿಯೂ ಕೂಡ ಮೇಡಮ್ ನಿಮ್ಮ ಬಗ್ಗೆ ನಮಗೆ ಬೇಜಾರಿಲ್ಲ, ನಿಜವಾಗಿಯೂ ನಿಮ್ಮ ಬಗ್ಗೆ ನಮಗೆ ಟಾರ್ಗೆಟ್ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಬಟ್ ಇಂಥವೆಲ್ಲ ನೋಡಿದಾಗ ತಡ್ಕೊಳಕ್ಕಾಗೋದಿಲ್ಲ, ಇಂಥವೆಲ್ಲನೂ ನೋಡಿದಾಗ ಸುಮ್ಮನಿರಕ್ ಮನ್ಸೊಪ್ಪೋದಿಲ್ಲ ರೀ. ನಿಮ್ಮ ಹತ್ರ ಅಧಿಕಾರ ಇದೆ, ಸರ್ಕಾರ ಸಂಬಳ ಕೊಡ್ತಾ ಇದೆ, ಯುವಕರಿದ್ದೀರಿ, ಏನು ಬೇಕಾದ್ರೂ ಮಾಡುವಷ್ಟು ಸಾಮರ್ಥ್ಯ ಇದೆ, ಯಾಕೆ ಮಾಡ್ತಾ ಇಲ್ಲ? ಯಾಕೆ ನಿರ್ಲಕ್ಷ್ಯ? ಯಾಕೆ ಸೋತು ಸುಮ್ಮನರಾಗಿ ನಿಮ್ಮನ್ನ ನೀವು ಏನ್ ಬೇಕಾದ್ರೂ ಮಾಡ್ಕೊಂಬಿಡಿ ಜಿಲ್ಲೆಯ ಜನ ಅಂತ ಶರಣಾಗಿ ಸುಮ್ಮನಾಗ್ಬಿಟ್ಟಿದ್ದೀರಿ? ಈ ವಿಚಾರಕ್ಕೆ ನಮಗೆ ಸಾತ್ವಿಕ ಕೋಪ, ಒಬ್ಬ ಮಾಧ್ಯಮದವನಾಗಿ ಸಾತ್ವಿಕ ಕೋಪ. ಅವಕಾಶ ಇದ್ದು ನೀವು ಕೆಲಸ ಮಾಡ್ತಾ ಇಲ್ಲ ಅಂತ, ಅವಕಾಶ ಇದ್ದು ನೀವು ಮಾಡದ ಕೆಲಸವನ್ನ ಪ್ರಶ್ನಿಸದೆ ಹೋದ್ರೆ ನಾನು ನಿಮ್ಮಂಗಾಗ್ಬಿಡ್ತೀನಲ್ಲ, ಅದೊಂದು ಕಾರಣಕ್ಕೆ ಪದೇ ಪದೇ ನಿಮ್ಮನ್ನ ಎಚ್ಚೆತ್ತುವ ಕೆಲಸವನ್ನ ಮಾಡ್ತಾ ಇರ್ತೀವಿ. ಪದೇ ಡೋಂಟ್ ನೋ ಇನ್ನಾದ್ರೂ SP ಅವರು ಸರಿಯಾಗ್ತಾರೋ ಅಥವಾ ಸರಿಯಾಗಿರೋ SP-ನೇ ಆಸನಕ್ಕೆ ತಂದು ಹಾಕ್ತಾರೋ ಕಾದ್ ನೋಡೋಣ. ಹಾಗೇನು ಮೊನ್ನೆ ಭಾನುವಾರ ರಾತ್ರಿ ಸೋಮವಾರ ಬೆಳಗಿನ ಜಾವ ಸುಮಾರು 25 ಬಸ್ನ ಇವರೇ ನಮ್ಮ ಜಗು ಅವ್ರ ಮನೆ ಹತ್ರ ಇರುವಂಥ ಕಣದಲ್ಲಿ ಸುಮಾರು 25 ಬಸ್ ಕಾಫಿ ಬೆಳೆಯನ್ನು ಕತ್ಕೊಂಡು ಹೋಗಿದ್ದಾರೆ. ಹಾಗೇನೆ ಅವತ್ತು ಕೂಡ ಅವರು 7:15 ಗಂಟೆಗೆ ಸುಮಾರು ಒಂದು 25 ಬಸ್ನಲ್ಲಿ ಒಂದು 2-3 ಬಸ್ ಬಿಟ್ಟೋಗಿದ್ದಾರೆ. ಬಿಟ್ಟೋದ ನಂತರ ಇವರು 7:15 ಗಂಟೆಗೆ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದಾರೆ. ಕಂಪ್ಲೇಂಟ್ ಕೊಡೋಕೆ ಹೋದ ಸಮಯದಲ್ಲಿ ಆ ಟೈಮ್ನಲ್ಲಿ ಕೂಡ ಉಳಿದಂಥ 2 ಮೂಟೆಯನ್ನು ಕೂಡ ಅದನ್ನು ಕೂಡ ತಗೊಂಡೋಗಿದ್ದಾರೆ. ಸೋಮವಾರ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ವಿ. ಕೊಟ್ಟು ನಂತರ ಅದನ್ನು ಕೂಡ ಸರಿಯಾದ ಪೊಲೀಸರು ಸ್ವಲ್ಪ ತನಿಖೆ ಮಾಡಿದ್ರೆ ಇವತ್ತಿನ ಈ ಲೆವೆಲ್ಗೆ ಆಗ್ತಿರ್ಲಿಲ್ಲ ಅಂತ ನನಗೆ ಅನಿಸ್ತದೆ. ಹಾಗೇನೆ ಇವತ್ತು ಕೂಡ ಮೊನ್ನೆ ರಾತ್ರಿ ಸುಮಾರು ಬೆಳಗಿನ ಜಾವ 3 ರಿಂದ 4 ಗಂಟೆ ಸಮಯ ಇರಬಹುದು ಅಂತ ಅನಿಸ್ತದೆ. ಇವತ್ತು ಕೂಡ ಅವರಿಗೆ ಕಾರ್ನಲ್ಲಿ ಮಲಗಿದಂಥ ಸಮಯದಲ್ಲಿ ಅವರಿಗೆ ಹೊಡೆದು ಅವರಲ್ಲಿದ್ದಂಥ ಬಂದೂಕನ್ನು ಕಿತ್ಕೊಂಡು ಮತ್ತೆ ಕಾಫಿನ ತುಂಬ್ಕೊಂಡು ಹೋಗಿದ್ದಾರೆ. ಅವರು ಕೂಡ ಇವತ್ತು ಹಾಸನ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಾವು ಬದುಕಿನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅದು ಏನಾಗ್ತದೆ ಅಂತ ಗೊತ್ತಿಲ್ಲ. ಹಾಗೆ ಇದೇ ರೀತಿ ಮುಂದುವರೆದ್ರೆ ನಾವು ಇಲ್ಲಿ ಅರೇಹಳ್ಳಿ ಭಾಗ, ಇದು ಹೋಬಳಿ ಲೆವೆಲ್, ಇಲ್ಲಿ ಸುತ್ತಮುತ್ತ ಮನೆ ಇದೆ. ಈ ಮನೆ ಇರೋಂಥ ಜಾಗದಲ್ಲಿ ಈ ರೀತಿ ಆದರೆ ಹಳ್ಳಿಗಾಡಿನಲ್ಲಿ ಒಂದು ಒಂಟಿ ಮನೆ ಇರೋಂಥ ಜಾಗದಲ್ಲಿ ಯಾವ ರೀತಿ ಬದುಕಬಹುದು ಅನ್ನೋದ್ರ ಬಗ್ಗೆ ಪೊಲೀಸ್ ಇಲಾಖೆ ಕಡೆ ಗಮನ ಹರಿಸಿ ಇದ್ರ ಕಡೆ ಸೂಕ್ತವಾದ ರಕ್ಷಣೆ ಕೊಡಬೇಕು, ಜನತೆಗೂ ರಕ್ಷಣೆ ಕೊಡಬೇಕು. ಹಾಗೇನೆ ಕತ್ಕೊಂಡು ಹೋದ ದಿವಸನೇ ನಾನು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ, DSPಗೆ, SP ಗೆ
ಅಡಿಷನಲ್ ಎಸ್ ಪಿಗೆ ಫೋನ್ ಮಾಡಿ ಕೂಡಲೇ ನೀವು ನಾಯಿ ಕಳಿಸ್ಬೇಕು ಇಲ್ಲಿ ಅಂತೇಳಿ ನಾವು ಅವ್ರಿಗೆ ಮನವಿ ಮಾಡಿಕೊಂಡಾಗ ಅವ್ರು ಆಯಿತು ಈ ಕೂಡಲೇ ನಾಯಿ ಕಳಿಸ್ತೀವಿ ಅಂತ ಹೇಳಿದಾಗ ಇಷ್ಟುವರೆಗೂ ಅವತ್ತು ನಾಯಿಯೇ ಕಳಿಸ್ಲಿಲ್ಲ. ಅವತ್ತು ಕಳಿಸಿಲ್ಲದಿಂದ ಅದು ಏನಾಗಿದೆ ಇವತ್ತಿಗೆ ಅದೊಂದು ಕಳ್ಳರಿಗೆ ಅದೊಂದು ವೀಕ್ನೆಸ್ ಗೊತ್ತಾಗಿದೆ. ಹಾಗಾಗಿ ಇವತ್ತು ಮತ್ತೆ ಅದೇ ಜಾಗಕ್ಕೆ ಮತ್ತೆ ಕಳ್ತನ ಮಾಡೋಕ್ಕೆ ಇವತ್ತು ಬಂದಿದೆ. ಹಾಗಾಗಿ ನಾನು ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ಕೊಳ್ಳೋದೇನು ಹೇಳಿದ್ರೆ ಕೂಡಲೇ ಈ ತನಿಖೆ ಮಾಡಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕೂಡಲೇ ಕ್ರಮ ತಗೋಬೇಕು. ಯಾರು ಕಾಪಿ ತಗೊಂಡಿದ್ದಾರೆ ಅವ್ರ